ನಾಳೆ ಕರೆದಿದ್ದಂತ ಸಮಾನ ಮನಸ್ಕರ ಸಭೆಯನ್ನ ಮುಂದಕ್ಕೆ ಹಾಕಲಾಗಿದೆ. ಶಾಸಕ ಎಸ್.ಟಿ. ಸೋಮಶೇಖರ್ ಅವರು ಕರೆದಿದ್ದಂತ ಸಭೆ ಇದು. ಬೈ ಎಲೆಕ್ಷನ್ ಹಿನ್ನೆಲೆಯಲ್ಲಿ ಸಭೆಯನ್ನ ಮುಂದೂಡಲಾಗಿದೆ. ಶಾಸಕ ಎಸ್.ಟಿ. ಸೋಮಶೇಖರ್ ಕರೆದಿದ್ದಂತ ಶಾಸಕರ ಸಭೆಯನ್ನ ಈಗ ಮುಂದೂಡಲಾಗಿರುವಂತದ್ದು. ನಾಳೆಗೆ ಕರೆದಿದ್ರು 30ನೇ ತಾರೀಕಿಗೆ, ಅಂದ್ರೆ ನಾಳೆಗೆ ಈ ಒಂದು ಸಮಾನ ಮನಸ್ಕರ ಸಭೆಯನ್ನ ಕರೆದಿದ್ರು, ಕಾಂಗ್ರೆಸ್ ಶಾಸಕರ ಸಭೆಯನ್ನ. ಸೊ ಹೀಗಾಗಿ ಅದನ್ನ ಈಗ ಮುಂದೂಡಲಾಗಿರುವಂತದ್ದು. ಉಪಚುನಾವಣೆ ಇರುವಂತ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಇಂತಹ ಸಭೆ ಬೇಡ ಅಂತ ಹೇಳಿದ್ರ ಸಿದ್ದರಾಮಯ್ಯನವರು, ಭೈರತಿ ಬಸವರಾಜು ಮುನಿರತ್ನಗೆ ಸೂಚಿಸಿದ್ರ ಸಿದ್ದರಾಮಯ್ಯನವರು ಅನ್ನುವ ಪ್ರಶ್ನೆ ಎದ್ದಿದೆ. ಸಿದ್ದು ಸೂಚನೆ ಮೇರೆಗೆ ಮುಂದಕ್ಕೆ ಹೋಯ್ತಾ ಮೀಟಿಂಗ್ ಅನ್ನೋದು ಈಗ ಕಾಡ್ಲಾಗ್ತಾ ಇರುವಂತದ್ದು. ಇಲ್ಲಿ ಪ್ರಮುಖವಾಗಿ ಬೈ ಎಲೆಕ್ಷನ್ ಮುಗಿಯೋವರೆಗೂ ಯಾವುದೇ ರೀತಿಯಾದಂತ ಚಟುವಟಿಕೆಗಳು ಬೇಡ, ಬೈ ಎಲೆಕ್ಷನ್ ಬಳಿಕ ಶುರುವಾಗುತ್ತಾ ಅಸಲಿ ಆಟ ಅನ್ನುವ ಪ್ರಶ್ನೆ ಈಗ ಎದ್ದಿದೆ. ಕುತೂಹಲವನ್ನ ಮೂಡಿಸಿದೆ ರಾಜ್ಯ ರಾಜಕೀಯ. ಯಾಕೆಂದ್ರೆ ಇಲ್ಲಿ ಒಂದ್ ಕಡೆ ರಮೇಶ್ ಜಾರಕಿಹೊಳಿ ಅವರ ರಾಜೀನಾಮೆ ಬಾಂಬ್ ಆಗಿರ್ಬೋದು, ಹಾಗೆ ಶಿವರಾಮ್ ಹೆಬ್ಬಾರ್ ಅವರ ನಡೆ ಆಗಿರ್ಬೋದು, ಮತ್ತು ಒಂದ್ ಕಡೆ ಸೋಮಶೇಖರ್, ಯಶವಂತಪುರದ ಕಾಂಗ್ರೆಸ್ನ ಶಾಸಕ ಎಸ್.ಟಿ. ಸೋಮಶೇಖರ್ ಅವರು ಕರೆದಿದ್ದಾರೆ. ಅಂದ್ರೆ ಸಮಾನ ಮನಸ್ಕ ಶಾಸಕರ ಸಭೆಯನ್ನ ಕರೆದಿದ್ರು ನಾಳೆಗೆ 30ನೇ ತಾರೀಕಿಗೆ. ಆದ್ರೆ ಆ ಒಂದು ಸಭೆಯನ್ನ ಮುಂದೂಡಲಾಗ್ತಾ ಇದೆ. ಬೈ ಎಲೆಕ್ಷನ್ ಮುಗಿದ ಮೇಲೆ ಆ ಒಂದು ಶಾಸಕರ ಸಭೆಯನ್ನ ಕರೆಯೋದಕ್ಕೆ ನಿರ್ಧಾರ ಮಾಡಿದ್ರ ಅನ್ನುವ ಪ್ರಶ್ನೆ ಈಗ ಎದ್ದಿದೆ. ಇನ್ನು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಅಳಕಟ್ಟಿ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಅಳಕಟ್ಟಿ, ಈಗ ಎಸ್.ಟಿ. ಸೋಮಶೇಖರ್ ಅವರು ನಾಳೆಗೆ ಕರೆಯಲಾಗಿದ್ದಂತ ಒಂದು ಸಮಾನ ಮನಸ್ಕರ ಶಾಸಕರ ಸಭೆಯನ್ನ ಮುಂದೂಡಲಾಗಿದೆ ಅಂತ ಹೇಳಲಾಗ್ತಾ ಇರುವಂತದ್ದು. ಯಾವ ಕಾರಣಕ್ಕೆ? ಇದರ ಹಿಂದೆ ಸಿದ್ದರಾಮಯ್ಯನವರು ಇದಾರಾ ಅಂತ ಈ ಒಂದು ಪ್ರಶ್ನೆ ಕೂಡ ಕಾಡ್ತಾ ಇದೆ. ಖಂಡಿತವಾಗಿಯೂ ಪೃಥ್ವಿರಾಜ್, ಈಗ ಆಲ್ರೆಡಿ ಒಂದು ಮೈತ್ರಿ ಸರ್ಕಾರ ಗೊಂದಲದ ಗೂಡಾಗಿದೆ. ಒಂದ್ ಕಡೆ ರಮೇಶ್ ಜಾರಕಿಹೊಳಿ ಅವರು ರಾಜೀನಾಮೆ ಕೊಡ್ತಾರೆ ಅಂತಕ್ಕಂಥ ವಿಚಾರ, ರಮೇಶ್ ಜಾರಕಿಹೊಳಿ ಅವರಿಗೆ ಶಿವರಾಮ್ ಹೆಬ್ಬಾರ್ ಸಪೋರ್ಟ್ ಮಾಡ್ತಾರೆ ಅಂತಕ್ಕಂಥ ಒಂದು ವಿಚಾರ. ಇಂಥ ಒಂದು ಗೊಂದಲದ ನಡುವೆನೆ ಮತ್ತೆ ಎಸ್.ಟಿ. ಸೋಮಶೇಖರ್ ಸಮಾನ ಮನಸ್ಕ ಶಾಸಕರ ಸಭೆಯನ್ನು ಕರೆದಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿ ಏನಿತ್ತು. ನಾಳೆ 11 ಗಂಟೆಗೆ ಖಾಸಗಿ ಹೋಟೆಲ್ನಲ್ಲಿ ಈ ಸಭೆ ನಡೀಬೇಕಾಗಿತ್ತು. ಆದ್ರೆ ಅಂತಿಮವಾಗಿ ಸಿದ್ದರಾಮಯ್ಯನವರ ಸೂಚನೆ ಹಿನ್ನೆಲೆಯಲ್ಲಿ ಸಭೆಯನ್ನ ರದ್ದು ಮಾಡಲಾಗಿದೆ ಅಂತಕ್ಕಂಥ ಮಾಹಿತಿ ಇದೀಗ ಲಭ್ಯವಾಗಿದೆ. ಅಂದ್ರೆ ಸಾಕಷ್ಟು ಬೆಳವಣಿಗೆಗಳ ಬಳಿಕ ಮತ್ತಷ್ಟು ಗೊಂದಲವನ್ನು ಸೃಷ್ಟಿ ಮಾಡೋದು ಬೇಡ, ನೀ ಕರೆದಿರ್ತಕ್ಕಂಥ ಸಭೆಯನ್ನ ರದ್ದು ಮಾಡುವ ಅಂತಕ್ಕಂಥ ಒಂದು ಸೂಚನೆಯನ್ನ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಸೋಮಶೇಖರ್ ಅವರಿಗೆ ನೀಡಿದ್ರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗಿದೆ. ಅಂದ್ರೆ ಇಂದು ಬೆಳಗ್ಗೆ ಏನು ಶಾಸಕರಾಗಿರ್ತಕ್ಕಂಥ ಮತ್ತು ಆಪ್ತರಾಗಿರ್ತಕ್ಕಂತಹ ಒಂದು ಭೈರತಿ ಬಸವರಾಜ್ ಆಗಿರ್ಬೋದು ಮತ್ತು ಮುನಿರತ್ನ ಆಗಿರ್ಬೋದು ಸಿದ್ದರಾಮಯ್ಯನವರನ್ನ ಭೇಟಿ ಮಾಡಿದ್ರು. ಭೇಟಿ ಮಾಡಿರ್ತಕ್ಕಂಥ ಈ ಒಂದು ಸಂದರ್ಭದಲ್ಲಿನೇ ಭೈರತಿ ಬಸವರಾಜ್ ಅವರ ಮೊಬೈಲ್ ನಿಂದ ಕರೆ ಮಾಡಿ ಎಸ್.ಟಿ. ಸೋಮಶೇಖರ್ ಅವರಿಗೆ ನೀವು ನಾಳೆ ಕರೆದಿರ್ತಕ್ಕಂಥ ಸಭೆಯನ್ನ ರದ್ದು ಮಾಡುವ ಅಂತಕ್ಕಂಥ ಸೂಚನೆಯನ್ನ ಸಿದ್ದರಾಮಯ್ಯನವರು ನೀಡಿದ್ದಾರೆ. ಹೀಗಾಗಿ ಒಂದು ಕಡೆ ಕುಂದಗೋಳ ಮತ್ತು ಚಿಂಚೋಳಿ ಬೈ ಎಲೆಕ್ಷನ್ ಬೇರೆ ಇದೆ, ಮತ್ತೊಂದು ಕಡೆ ಸಾಕಷ್ಟು ಒಂದು ದೋಸ್ತಿ ಪಕ್ಷಗಳಲ್ಲಿ ಸಾಕಷ್ಟು ಗೊಂದಲಗಳಿದೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಮತ್ತಷ್ಟು ಗೊಂದಲಗಳನ್ನ ಸೃಷ್ಟಿ ಮಾಡೋದು ಬೇಡ. ಹೀಗಾಗಿ ನೀನು ಕರೆದಿರ್ತಕ್ಕಂಥ ಸಭೆ ಯಾವುದೇ ಕಾರಣಕ್ಕೂ ನಡೆಯೋದು ಬೇಡ. ಹೀಗಾಗಿ ಎಲ್ಲಾ ಶಾಸಕರಿಗೂ ಕೂಡ ಒಂದು ಬೈ ಎಲೆಕ್ಷನ್ ಜವಾಬ್ದಾರಿ ಕೊಡಲಾಗಿದೆ. ಎಲ್ಲ ಶಾಸಕರು ಕೂಡ ಬೈ ಎಲೆಕ್ಷನ್ ಅಲ್ಲಿ ಅಭ್ಯರ್ಥಿ ಗೆಲುವಿಗಾಗಿ ಶ್ರಮಿಸಬೇಕು. ಹೀಗಾಗಿ ನಾಳೆ ಕರೆದಿರ್ತಕ್ಕಂಥ ಸಭೆಯನ್ನು ರದ್ದು ಮಾಡುವ ಅಂತಕ್ಕಂಥ ಸೂಚನೆಯನ್ನ ಸಿದ್ದರಾಮಯ್ಯ ನೀಡಿದೆ ಅಂತಕ್ಕಂಥದ್ದು. ಹೀಗಾಗಿ ಸಿದ್ದರಾಮಯ್ಯನವರ ಸೂಚನೆ ಹಿನ್ನೆಲೆಯಲ್ಲಿ ಎಸ್.ಟಿ. ಸೋಮಶೇಖರ್ ಅವರು ನಾಳೆ ಕರೆದಿರ್ತಕ್ಕಂಥ ಸಭೆಯನ್ನ ರದ್ದು ಮಾಡಿದ್ರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗಿದೆ. ಪೃಥ್ವಿರಾಜ್, ಓಕೆ, ಥ್ಯಾಂಕ್ ಯು ಶ್ರೀನಿವಾಸ್ ಅಳಕಟ್ಟಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.